ಎಲ್ಲರಿಗೂ ನಮಸ್ಕಾರ. ಸಿನಿ ಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಎಜುಕೇಶನ್ ಅನ್ನೋದು ಫ್ಯೂಚರ್ ವೆಪನ್ ಇದ್ದಂತೆ. ಆದ್ರೆ ಸ್ಟೂಡೆಂಟ್ ಲೈಫ್ ನಲ್ಲಿ ದಿಕ್ಕು ತಪ್ಪಿದಾಗ ಎದುರಾಗುವ ಪ್ರಾಬ್ಲಮ್ಸ್, ಶಾಲೆಯಲ್ಲಿ ತುಂಟಾಟ, ತರ್ಲೆ, ರ್ಯಾಗಿಂಗ್, ನೋವು ನಲಿವಿನ ಸುತ್ತ ಒಂದೊಳ್ಳೆ ಮೆಸೇಜ್ ಇಟ್ಕೊಂಡು ಇದೇ ಜುಲೈ 19ನೇ ತಾರೀಕು ತೆರೆ ಕಂಡಂತಹ ಚಿತ್ರ ವಿದ್ಯಾರ್ಥಿನಿಯರೇ. ಸುಬ್ರಹ್ಮಣ್ಯ ಕುಕ್ಕೆ, ಶಿವಲಿಂಗೇಗೌಡ ಅವರು ಪ್ರೊಡ್ಯೂಸ್ ಮಾಡಿ ಅರುಣ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಚಂದನ್ ಶೆಟ್ಟಿ, ಅಮರ್, ಮನೋಜ್, ಭಾವನಾ, ಮಾನ್ಸ್ವಿ, ಭವ್ಯ, ಸುನಿಲ್, ಸಿಂಚನ, ಪ್ರಶಾಂತ್ ಸಂಬರ್ಗಿ ಇನ್ನೂ ಕೆಲವರು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಸಿನಿಮಾದ ಸ್ಟೋರಿಗೆ ಬಂದ್ರೆ, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಹೋಗುವ ಶಾಲೆಯಲ್ಲಿ ಅವರೆಲ್ಲರಿಗಿಂತ ಚೆನ್ನಾಗಿ ಓದುವ ಒಂದು ಬಡ ಹೆಣ್ಣು ಮಗು ಶಾರದಾ ತಾನು ಓದುತ್ತಿರುವ ಶಾಲೆಯ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಳ್ಳುತ್ತೆ. ಇದು ಸಿನಿಮಾ ನೋಡುತ್ತಿರುವಾಗ ನಮ್ಗೆ ಮೊದಲು ಅದರ ಇಂಟೆನ್ಸಿಟಿ ಗೊತ್ತಾಗಲ್ಲ. ಆದ್ರೆ ಈ ಇನ್ಸಿಡೆಂಟ್ ನಮ್ಗೆ ಗೊತ್ತಿಲ್ಲದೆ ಇಡೀ ಸ್ಟೋರಿನ ಆವರಿಸಿಕೊಂಡಿರುತ್ತೆ. ಇನ್ನು ವಿಐಪಿ ಮಕ್ಕಳು ಯಶ್, ಧ್ರುವ ಹಾಗೂ ರಮ್ಯಾ, ನಿವೇದಿತಾ ಶಾಲೆಯಲ್ಲಿ ಸ್ಮೋಕಿಂಗ್, ಡ್ರಿಂಕ್ಸ್, ಡ್ರಗ್ಸ್, ರ್ಯಾಗಿಂಗ್, ಪಾರ್ಟಿ ಇಂತ ಅಡಿಕ್ಷನ್ ಗೆ ಬಿದ್ದು ಇಡೀ ಸ್ಕೂಲ್, ಕ್ಯಾಂಪಸ್, ಮ್ಯಾನೇಜ್ಮೆಂಟ್ ಹಾಗೂ ಸ್ಟೂಡೆಂಟ್ಸ್ ಎಲ್ಲ ಅವರ ಕಂಟ್ರೋಲ್ ನಲ್ಲೇ ಇರುತ್ತೆ. ಇಂತ ಮನಸ್ಥಿತಿಯಲ್ಲಿರುವಂತಹ ಸ್ಟೂಡೆಂಟ್ಸ್ ಏನೆಲ್ಲ ಅವಾಂತರಗಳನ್ನ ಮಾಡ್ತಾರೆ, ಕೊನೆಯಲ್ಲಿ ಅವರಿಗೆ ಆಗುವ ಶಿಕ್ಷೆ ಏನು, ಆ ಹುಡುಗಿ ಸಾವಿಗೆ ಕಾರಣ ಏನು, ಇವರನ್ನ ಯಾರು ಸರಿದಾರಿ ತರ್ತಾರೆ ಅನ್ನೋದೇ ಸಿನಿಮಾದ ಮೇಜರ್ ಹೈಲೈಟ್. ಕ್ಲೈಮ್ಯಾಕ್ಸ್ ಹೇಳುವ ಉತ್ತರ ಏನು ಅನ್ನೋದಕ್ಕೆ ಈ ಚಿತ್ರ ನೋಡ್ಲೇಬೇಕು. ಕ್ಯಾರೆಕ್ಟರ್ಸ್, ಇಡೀ ಚಿತ್ರದ ಸೆಂಟರ್ ಆಫ್ ಅಟ್ರಾಕ್ಷನ್ ಸಿನಿಮಾದ ಗೇಮ್ ಡಿಸೈನರ್ ಆಗಿ ರ್ಯಾಪರ್ ಚಂದನ್ ಶೆಟ್ಟಿ ಡಬಲ್ ಶೇಡ್ ಗಳಲ್ಲಿ ಗ್ರೇಸ್ಫುಲ್ ಆಗಿ ಶೈನ್ ಆಗಿದ್ದಾರೆ. ಹಾಗೆ 4 ವಿದ್ಯಾರ್ಥಿಗಳಾಗಿ ಮನೋಜ್, ಅಮರ್, ಮಾನ್ಸ್ವಿ, ಭಾವನಾ ಅವರು ಮೊದಲ ಪ್ರಯತ್ನದಲ್ಲೇ ಸ್ಕ್ರೀನ್ ಪ್ರೆಸೆನ್ಸ್ ಎದ್ದು ಕಾಣಿಸ್ತಾ ಇದೆ. ಶ್ರೀಮಂತ ನಟಿಯ ಪಾತ್ರದಲ್ಲಿ ಭವ್ಯ, ಜರ್ನಲಿಸ್ಟ್ ಆಗಿ ಅರವಿಂದರ್ ರಾವ್, ಪೊಲಿಟಿಷಿಯನ್ ಆಗಿ ಸುನಿಲ್, ಪ್ರಶಾಂತ್ ಸಂಬರ್ಗಿ, ಸಿಂಚನ ತಮ್ಮ ಪಾತ್ರವನ್ನು ಕ್ಲೀನ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಸಿನಿಮಾದ ಪಾಸಿಟಿವ್ ಗೆ ಬಂದ್ರೆ, ಡೈರೆಕ್ಟರ್ ಅರುಣ್ ಅವರು ಎಂಟರ್ಟೈನ್ಮೆಂಟ್ ಜೊತೆಗೆ ಇಂದಿನ ಅನೇಕ ಸ್ಕೂಲ್ಗಳಲ್ಲಿ ನಡೀತಿರುವಂತಹ ಕ್ವಶನ್ ಪೇಪರ್ ಸ್ಕ್ಯಾಮ್, ತುಂಟಾಟ, ತರ್ಲೆ, ಗ್ಯಾಂಗ್ಗಳ ರ್ಯಾಗಿಂಗ್, ಮೊಬೈಲ್ ಮಿಸ್ಯೂಸಸ್ ಹೀಗೆ ಅನೇಕ ಟಾಪಿಕ್ ಗಳನ್ನ ಈ ಸ್ಟೋರಿಯಲ್ಲಿ ಸಕ್ಸಸ್ಫುಲ್ ಆಗಿ ಯಾರಿಗೆ ತಲುಪಿಸಬೇಕೋ ಅವರಿಗೆ ತಲುಪಿಸುವ ಕೆಲಸ ಆಗಿದೆ. ಮನಮುಟ್ಟುವಂತೆ ಸ್ಕ್ರೀನ್ ಪ್ಲೇ ಮೂಡಿದೆ. ಕೇವಲ ಶ್ರೀಮಂತಿಕೆಯಿಂದ ಹಣವನ್ನು ಕೊಟ್ಟು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ಅವರ ಬಿಹೇವಿಯರ್ ನ ಪೇರೆಂಟ್ಸ್ ಗಮನಿಸಿ ತಪ್ಪು ಸರಿಗಳ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವ ಕಾನ್ಸೆಪ್ಟ್ ಮಸ್ತ್ ಆಗಿದೆ. ಇನ್ನು ವಿಜಿತ್ ಅವರ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಕುಮಾರ್ ಗೌಡ ಅವರ ಕ್ಯಾಮ್ರಾ ವರ್ಕ್ ಚಿತ್ರದ ವೇಟೇಜ್ ನ ಇನ್ನು ಜಾಸ್ತಿ ಮಾಡಿದೆ. ಇನ್ನು ನೆಗೆಟಿವ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದು ಹೊಸ ಟೀಮ್ ಅಂದ್ಮೇಲೆ ಸಣ್ಣ ಪುಟ್ಟ ನೆಗೆಟಿವ್ ಇರುತ್ತೆ. ಮಿಸ್ ಮಾಡದೆ ಸಿನಿಮಾ ನೋಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಒಟ್ಟಾರೆ ಒಂದೊಳ್ಳೆ ಉತ್ತಮ ಸಂದೇಶವನ್ನು ನೀಡಿರುವಂತಹ ಸಿನಿಮಾ.